ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KL&KA ರೆಸಿಪೀಸ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾನಿವತ್ತು ಯುಗಾದಿ ಮೀಲ್ಸ್ ಹೇಳ್ಕೊಡ್ತಿದ್ದೀನಿ. ಯುಗಾದಿಗೆ ಅಂತೆಲ್ಲ ಯಾವುದಾದ್ರೂ ಫಂಕ್ಷನ್ ಆಗಲಿ, ಹಬ್ಬ ಆಗಲಿ, ಯಾರಾದರೂ ನೆಂಟರು ಬಂದಾಗ್ಲೂ ತುಂಬ ಸುಲಭವಾಗಿ ಮಾಡ್ಕೋಬೋದು. ನಾನಿಲ್ಲಿ ಮೊದಲು ಸ್ಟಾರ್ಟಿಂಗ್ ಸ್ವೀಟಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಒಬ್ಬಟ್ಟಿಗೆ ಫಸ್ಟು ಮೈದಾ ಹಿಟ್ಟನ್ನು ಜರಡಿ ಇಟ್ಕೋಬೇಕು. ಅದರಲ್ಲಿ ಕಡ್ಡಿ ಕಸ ಏನೇನಾದರೂ ಇರುತ್ತೆ ಅದರಿಂದ ಜರಡಿ ಇಟ್ಕೊಂಡು ಅದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ನೀರು ಹಾಕಿ ಅದನ್ನು ಕಲಿಸ್ಕೋಬೇಕು. ನೀವು ಮೈದಾ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದಿ ಕಲಿಸ್ತೀರೋ ಒಬ್ಬಟ್ಟು ಅಷ್ಟು ಸಾಫ್ಟಾಗಿ ಬರುತ್ತೆ. ನೀಟಾಗಿ ಕಲಿಸಿದ್ಮೇಲೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಲಿಸ್ಬೇಕು. ನೀವು ಒಬ್ಬಟ್ಟು ಮಾಡೋದು ಒಂದು 4ರಿಂದ 5 ಗಂಟೆ ಟೈಮ್ ಮುಂಚೆ ಕಲಸಿಟ್ರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಅಷ್ಟು ಟೈಮ್ ಇಲ್ಲ ಅಂದರೆ 1:30ಯಿಂದ 2 ಗಂಟೆ ಟೈಮ್ ಇಟ್ಟರು ಆಗುತ್ತೆ. ಬಟ್ ಅಷ್ಟು ಸಾಫ್ಟ್ ಬರಲ್ಲ. ಸಾಫ್ಟ್ ಬೇಕು ಅಂದರೆ 4-5 ಗಂಟೆ ಟೈಮ್ ನೆನೆಸ್ಬೇಕು. ಈ ರೀತಿ ಎಣ್ಣೆ ಹಾಕಿ ಅದು ಮುಳುಗುವಷ್ಟು ಇಟ್ಟರೆ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 1 ಕಪ್ ಕಡಲೆಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆನ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ವಿಷಲ್ ತೊಗೋಬೇಕು. ನೀವು ಓಪನ್ ಪ್ಯಾನಲ್ಲಿ ಬೇಯಿಸಿದ್ರು ನಡೆಯುತ್ತೆ. ನಾನು ಕುಕ್ಕರಲ್ಲಿ 1 ವಿಷಲ್ ತೊಗೋತಿದ್ದೀನಿ. ಹಾಗೆ 1 ಉಂಡೆ ಬೆಲ್ಲ ಹಾಕ್ತಿದ್ದೀನಿ. ನೀವು ಅಚ್ಚು ಬೆಲ್ಲ ಆದರೆ 1 ಪಾವ್ಗೆ 1:30, 1/4 ಬೆಲ್ಲ ಬೇಕಾಗಿ ಬರುತ್ತೆ. ನಾನೆಲ್ಲ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನಾನು ಇವಾಗ ಓಪನ್ ಮಾಡಿ ನೋಡ್ತಿದ್ದೀನಿ. ಅದು ಇನ್ನೊಂದು ಸ್ವಲ್ಪ ಬೇಯಬೇಕು. ಆದ್ದರಿಂದ ಇನ್ನೊಂದು ಸ್ವಲ್ಪ ನೀರು ಹಾಕಿ 1ರಿಂದ 2 ನಿಮಿಷ ಹಾಗೆ ಬೇಯಿಸ್ಕೊತಿದ್ದೀನಿ. ಅದು ಬೆಂದ ಮೇಲೆ ಆ ನೀರು ಮತ್ತು ಕಾಳು ಎರಡನ್ನೂ ಸಪ್ರೇಟ್ ಮಾಡಿ ಇಟ್ಕೋಬೇಕು. ಸಪ್ರೇಟ್ ಮಾಡಿದ್ಮೇಲೆ ಒಂದು ಪ್ಯಾನ್ಗೆ ಹಾಕ್ಕೊಂಡು ಅದನ್ನು ಈ ರೀತಿ ಮಿಕ್ಸ್ ಮಾಡಬೇಕು. ಒಳಗಡೆಗೆ ಬೆಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ತೆಂಗಿನಕಾಯಿ ತುರಿ ಇದ್ದರೆ ನೀವು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ನಾನು ಇರಲಿಲ್ಲ, ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಕಟ್ ಮಾಡಿ ಹಾಕ್ತಿದ್ದೀನಿ. ಹಾಗೆ 1-2ರಿಂದ 3 ಏಲಕ್ಕಿನೂ ಹಾಕಿ ಒಂದು 4ರಿಂದ 5 ನಿಮಿಷ ಆದರೆ ಸಾಕು. ಬೆಲ್ಲ ಎಲ್ಲ ಕರಗಿರುತ್ತೆ. ಅದು ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕು ನೀಟಾಗಿ. ನೀರೇನೂ ಹಾಕಬಾರ್ದು, ಹಾಗೆ ರುಬ್ಕೋಬೇಕು. ರುಬ್ಕೊಂಡ್ಮೇಲೆ ಅದನ್ನು ಆವಾಗಲೇ ಉಂಡೆ ಕಟ್ಟಿ ಇಟ್ಕೊಂಡ್ರೆ ನಿಮ್ಗೆ ಮಾಡೋಕ್ಕೆ ಸುಲಭ ಆಗುತ್ತೆ. ನಾನು ತೊಗೊಂಡಿರೋ ಮೆಷರ್ಮೆಂಟಲ್ಲಿ ನನಗೆ ಒಂದು 17ರಿಂದ 18 ಒಬ್ಬಟ್ಟಾಗಿದೆ. ಮೈದಾ ಹಿಟ್ಟು ಎಣ್ಣೆನ ಅಷ್ಟು ಹೀರ್ಕೊಂಡಿಲ್ಲ, ಆದ್ದರಿಂದ ನಾನು ಇನ್ನೊಂದು ಸ್ವಲ್ಪ ಎಣ್ಣೆ ಬ್ಯಾಲೆನ್ಸ್ ಇದ್ದಿದ್ದನ್ನ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಒಬ್ಬಟ್ಟು ತಟ್ಟಕ್ಕೆ ಯೂಸ್ ಮಾಡ್ಕೊತಿದ್ದೀನಿ. ಈ ರೀತಿ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಒಬ್ಬಟ್ಟನ್ನ ತಟ್ಕೊಂಡು ಹೆಂಚಿನ ಮೇಲೆ ಹಾಕಿ 2 ಕಡೆನೂ ನೀಟಾಗಿ ಬೇಯಿಸ್ಕೊಳ್ಳೋದು ಅಷ್ಟೇ. ನಾನು ಮಾಡೋದು ಇದೇ ರೀತಿ ಒಬ್ಬಟ್ಟು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ನಾನು ಮಾಡೋದು ಇದೇ ಥರ. ಹಾಗೆ ನೆಕ್ಸ್ಟ್ ಮಸಾಲ ಚಿತ್ರಾನ್ನ ಇದಕ್ಕೆ ತೆಂಗಿನಕಾಯಿ ಅವಶ್ಯಕತೆ ಇರಲ್ಲ. ಹಾಗೆ ರ್ಯಾಂಡಮಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಹಾಗೆ ಬೆಳ್ಳುಳ್ಳಿ, ಸ್ವಲ್ಪ 1 ಇಂಚಷ್ಟು ಶುಂಠಿ ಹಾಕಿ ಸ್ವಲ್ಪ ಅದು ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಅರಿಶಿನ ಪುಡಿ ಹಾಕಿ ತರ್ತರಿಯಾಗೇ ರುಬ್ಕೊಳ್ಳಿ. ನುಣ್ಣಗೆ ರುಬ್ಬಬೇಕು ಅಂತ ಏನಿಲ್ಲ. ನಾನು ಇಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಫಸ್ಟೇ ಕಡಲೆಬೇಳೆ ಹಾಕಿ ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದನ್ನು ಸೈಡಿಗೆ ತೆಗೆದಿಟ್ಕೊತಿದ್ದೀನಿ. ಜೊತೆಗೇ ಹಾಕಿಬಿಟ್ರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ, ಟೇಸ್ಟ್ ಬರಲ್ಲ. ಅದರಿಂದ ಇದು ಲಾಸ್ಟಲ್ಲಿ ಹಾಕಿದ್ರೆ ಟೇಸ್ಟ್ ಬರುತ್ತೆ. ಅದೇ ಪ್ಯಾನ್ಗೆ ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ರುಬ್ಕೊಂಡಿರೋಂಥ ಮಸಾಲೆನ ಅದರೊಳಗಡೆ ಹಾಕ್ಕೊಳ್ಳಿ. ಆ ಮಸಾಲೆ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ. ಹಸಿಯಾಗಿರುತ್ತಲ್ಲ, ಸ್ವಲ್ಪ ಎಣ್ಣೆ ಬಿಡೋವರೆಗೂ ಬೇಯಿಸಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಕ್ಯಾರೆಟ್ ಹಾಕಿ 1-2 ನಿಮಿಷ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಇವಾಗ ಸ್ಟವ್ ಆಫ್ ಮಾಡಿದ್ಮೇಲೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ತಿದ್ದೀನಿ. ಹಾಕಿ ಇವಾಗ ಆರಕ್ಕಿಟ್ಟಿರೋ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು. ಹಾಗೆ ಆವಾಗಲೇ ತೆಗೆದಿಟ್ಕೊಂಡಿದ್ವಲ್ಲ ಕಡಲೆಬೇಳೆ ಅದನ್ನು ಒಳಗಡೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ನೀವು ಮಾವಿನಕಾಯಿ ಹಾಕ್ಕೋಬೋದು, ಒಗ್ಗರಣೆ ಮಾಡ್ತಿರಲ್ಲ ಆ ಟೈಮಲ್ಲಿ ಇದ್ದರೆ. ನೆಕ್ಸ್ಟ್ ನಾನು ಇನ್ಸ್ಟಂಟಾಗಿ ಮ್ಯಾಂಗೋ ಪಿಕಲ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ. ನಾನಿಲ್ಲಿ 2 ಚಿಕ್ಕದಾಗಿರೋಂಥ ಮಾವಿನಕಾಯಿ ತೊಗೊಂಡು ಈ ರೀತಿ
ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಿದ್ದೀನಿ. ನೀವು ಆಚೆ ಕಡೆ ಇಟ್ಟು ತಿನ್ನೋದಾದರೆ 2-3 ದಿನದಲ್ಲಿ ಖಾಲಿ ಮಾಡ್ಬೋದು. ಫ್ರಿಡ್ಜಲ್ಲಿ ಇಡ್ತೀರಾ ಅಂದರೆ ಒಂದು 15 ದಿನದ ತನಕ ಇಟ್ಕೊಂಡು ತಿನ್ಬೋದು. ನೋಡಿ 2 ಮಾವಿನಕಾಯಲ್ಲಿ ಇಷ್ಟ ಆಗಿದೆ ನನಗೆ. ಅದನ್ನು ಒಂದು ಬೌಲ್ಗೆ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಹಾಗೆ ಅಚ್ಚ ಖಾರದ ಪುಡಿ ಹಾಕಿ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಅದನ್ನು ಮುಚ್ಚಿಟ್ಬಿಡಿ. ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಬೇರೆ ಅಡುಗೆ ಮಾಡೋಷ್ಟರೊಳಗಡೆ ಎಲ್ಲ ಅದು ಹಿಡ್ದಿರುತ್ತೆ, ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ. ಹಾಗೆ ಜೊತೆಗೆ ಹಸಿಮೆಣಸಿನ್ಕಾಯಿ ಕೂಡ ಹಾಕಿಡಿ ಬೇಕಂದರೆ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಅದಕ್ಕೆ ಇವಾಗ ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಒಂದು ಒಗ್ಗರಣೆ ಹಾಕ್ಕೋಬೇಕು. ಸಾಸಿವೆ ಹಾಗೆ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇನ್ಸ್ಟಂಟ್ ಪಿಕಲ್ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಆವತ್ತಿನ ದಿನ ತಿನ್ನೋದಕ್ಕಿಂತ ನೆಕ್ಸ್ಟ್ ಡೇ ತಿಂದರೆ ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನೆಕ್ಸ್ಟ್ ರೆಸಿಪಿ ಹೆಸರುಕಾಳು ಮತ್ತು ಬೀನ್ಸ್ ಪಲ್ಯ. ಒಂದು ಕುಕ್ಕರ್ಗೆ 1 ಕಪ್ ಹೆಸರುಕಾಳು ಹಾಕ್ಕೊಂಡು ತೊಳ್ಕೊಂಡು ಅದ್ರ ಜೊತೆಗೇ ಒಂದು 10-15 ಬೀನ್ಸ್ ಕೂಡ ಕಟ್ ಮಾಡಿ ಉಪ್ಪು ಹಾಕಿ ಒಂದೇ ಒಂದು ವಿಷಲ್ ತೊಗೋಬೇಕು. ನೀವು ಜಾಸ್ತಿ ಬೇಯಿಸ್ಕೊಂಡ್ರೆ ಮುದ್ದೆ ಥರ ಆಗಿಬಿಡುತ್ತೆ, ಉದ್ರಾಗಿ ಬರಲ್ಲ. ಒಂದು ವಿಷಲ್ ತೊಗೊಂಡ್ಮೇಲೆ ನೀರು ಮತ್ತು ಕಾಳು ಎರಡನ್ನೂ ಸಪ್ರೇಟ್ ಮಾಡಿ ಇಟ್ಕೋಬೇಕು. ಒಂದು ಪ್ಯಾನ್ಗೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಕಾಳು ಮತ್ತು ಬೀನ್ಸ್ನ ಹಾಕಿ ಮಿಕ್ಸ್ ಮಾಡಿ ಮೇಲ್ಗಡೆ 1 ಹಿಡಿಯಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಈ ಟೈಮಲ್ಲಿ ಉಪ್ಪು ಹೆಚ್ಚು ಕಡಿಮೆ ಆಗಿದ್ದರೆ ನೀವು ಸರಿ ಮಾಡ್ಕೋಬೋದು. ಹೆಚ್ಚಾಗಿದ್ದರೆ ಕಡಿಮೆ ಮಾಡ್ಕೊಳಕ್ಕಾಗಲ್ಲ, ಕಡಿಮೆ ಆಗಿದ್ದರೆ ಸ್ವಲ್ಪ ಉಪ್ಪು ಜಾಸ್ತಿ ಮಾಡ್ಕೋಬೋದು ಅಷ್ಟೇ. ನೆಕ್ಸ್ಟು ಕಡಲೆಕಾಳು ಉಸ್ಲಿ, ಬಿಳಿ ಕಡಲೆ ಬರುತ್ತಲ್ಲ, ಬಿಳಿ ಕಡಲೆಕಾಳು ಉಸ್ಲಿ, ಕಾಬೂಲ್ ಕಡಲೆ ಒಂದು 7-8 ಗಂಟೆ ಟೈಮ್ ನೆನೆಸಿಟ್ಟಿರೋಂಥ ಕಡಲೆನ 4-5 ವಿಷಲ್ ತೊಗೊಂಡು ಬೇಯಿಸ್ಕೊಂಡಿದ್ದೀನಿ. ಒಂದು ಜಾರ್ಗೆ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಶುಂಠಿ ಹಾಕಿ ರುಬ್ಕೋಬೇಕು ತರಿಯಾಗಿ. ಒಂದು ಪ್ಯಾನ್ಗೆ ಮಾಮೂಲಿ ಒಗ್ಗರಣೆಗೆ ಏನೇನು ಹಾಕ್ತೀವಿ ಅದೆಲ್ಲ ಹಾಕ್ಕೊಂಡು ರುಬ್ಕೊಂಡಿರೋಂಥ ಮಸಾಲೆನೂ ಅದರೊಳಗಡೆ ಹಾಕಿ ಬೇಯಿಸ್ಕೊಂಡಿರೋಂಥ ಕಡಲೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಸೇಮ್ ನಾವು ಸಾದಾ ಕಡಲೆಕಾಳು ಉಸ್ಲಿ ಯಾವ ರೀತಿ ಮಾಡ್ತೀವಿ ಆ ಥರನೇ. ನಿಮ್ಗೆ ಈ ಥರ ಮಸಾಲೆ ಎಲ್ಲ ಹಾಕಿ ಇಷ್ಟ ಆಗಲ್ಲ ಅಂದರೆ ಹಾಗೆ ಈರುಳ್ಳಿ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಸಾಂಬಾರು. ನಮ್ಮನೆ ಒಬ್ಬಟ್ಟು ಸಾಂಬಾರು ತಿನ್ನಲ್ಲ, ಆದ್ದರಿಂದ ನಾನು ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡಿದ್ದೆ. ನೀವು ಇದ್ರ ಜೊತೆ ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು. ನಾನು ಸೌತೆಕಾಯಿ ಮತ್ತು ಟೊಮೊಟೊ, ಈರುಳ್ಳಿ ಅಷ್ಟೇ ಹಾಕಿ ಮಾಡ್ತಿರೋದು. ಬೇಳೆ ಬೇಯಿಸ್ಕೊಂಡು ಅದಕ್ಕೆ ಕಟ್ ಮಾಡಿರೋಂಥ ತರಕಾರಿ ಹಾಕ್ಕೊಂಡು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ 1 ವಿಷಲ್ ತೊಗೊಂಡು ಅದಕ್ಕೆ ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಹುಳಿ ಬಿಟ್ಟು ಎಷ್ಟು ಹುಳಿ ಬೇಕಾಗುತ್ತೆ, ನೀವು ಟೊಮೊಟೊ ಎಷ್ಟು ಹಾಕಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹುಳಿ ಬಿಟ್ಟು ಚೆನ್ನಾಗಿ ಕುದಿಸಿದ್ಮೇಲೆ ಅದಕ್ಕೆ ಸಾಸಿವೆ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡೋದಷ್ಟೇ. ನೆಕ್ಸ್ಟು ಮಸಾಲ ಮಜ್ಜಿಗೆ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಟೇಸ್ಟಾಗಿ. ಬೆಳ್ಳುಳ್ಳಿ ಹಾಕಬೇಕು, ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಗೆ ಶುಂಠಿ ಹಾಕಬೇಕು, ಹಸಿಮೆಣಸಿನ್ಕಾಯಿ. ನಾನು ಶುಂಠಿ ಹಾಕಿರೋದು ಸ್ಕಿಪ್ ಆಗಿದೆ ವಿಡಿಯೋದಲ್ಲಿ, ನೀವು ನೋಡ್ಬೋದು. ನಾನಿಲ್ಲಿ ಶುಂಠಿ ಹಾಕಿದ್ದೀನಿ. ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸಾದಾ ನೀವು ನೀರು ಮಜ್ಜಿಗೆ ಮಾಡ್ಕೊಂಡು ಕುಡಿಯೋದಕ್ಕಿಂತ ಈ ರೀತಿ ಮಾಡಿಕೊಂಡು ಟೇಸ್ಟ್ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಇದಾಗಿತ್ತು ಇವತ್ತಿನ ನಮ್ಮನೆಯ ಯುಗಾದಿ ಸ್ಪೆಷಲ್ ಮೆನು. ಆ್ಯಂಡ್ ತುಂಬ ಜನಕ್ಕೆ ಗೊತ್ತಿಲ್ಲ, ನಾವಿರೋದು ಬಂದು ಕೊಚ್ಚಿನಲ್ಲಿ. ಇಲ್ಲಿ ಯುಗಾದಿ ಎಲ್ಲ ಏನು ಸೆಲೆಬ್ರೇಟ್ ಮಾಡಲ್ಲ, ನಾವು ಮಾತ್ರ ಮಾಡೋದು. ನಮಗೆ ಹೇಗೆ ಯುಗಾದಿ ಇವ್ರಿಗೆ ಇಲ್ಲಿ ವಿಶು ಆ ಥರ. ನಾನು ಕರ್ನಾಟಕದಿಂದ ಬಂದಿರೋದ್ರಿಂದ ಹಬ್ಬ ಎಲ್ಲ ಮಿಸ್ ಮಾಡಲ್ಲ. ನಾನು ಯಾವುದೇ ಹಬ್ಬನೂ ಮಿಸ್ ಮಾಡಲ್ಲ, ಎಲ್ಲನೂ ಸೆಲೆಬ್ರೇಟ್ ಮಾಡ್ತೀನಿ. ಒಬ್ಬಳೇ ಆದರೂ ಸೆಲೆಬ್ರೇಟ್ ಮಾಡ್ತೀನಿ. ನನಗಿಷ್ಟ ಈ ರೀತಿ ಎಲ್ಲ ಹಬ್ಬ ಸೆಲೆಬ್ರೇಟ್ ಮಾಡೋದು. ನೀವು ಎಲ್ಲ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದೀರಾ, ಬೇವು ಬೆಲ್ಲ ತಿಂದಿದ್ದೀರಾ ಅಂದ್ಕೊಂಡಿದ್ದೀನಿ. ಕಷ್ಟ ಸುಖ ಎರಡೂ ಒಂದೇ ಸಮನಾಗಿರಲಿ ಅಂತ ಕೇಳ್ಕೊತಾ
ಈ ವರ್ಷನ ಸ್ಟಾರ್ಟ್ ಮಾಡೋಣ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.